ನಮಸ್ಕಾರ ಬಂಧುಗಳೇ, ನಾನು ರಾಯಚೂರಿನಿಂದ ವೇಣು ಜಾಲ್ವೆಂಚಿ ಮಾಡೋ ನಮಸ್ಕಾರಗಳು. ಹೋದ ಸಂಚಿಕೆಯಲ್ಲಿ ನಾನು ನನ್ನ ಕೃತಿ ಪರಮೇಶನ 101 ವಚನಗಳು ಅಂತಕ್ಕಂಥ ಕೃತಿಯಿಂದ ಒಂದು ವಚನವನ್ನು ಉಲ್ಲೇಖ ಮಾಡಿದ್ದೆ. ಈಗ ಅದೇ ಕೃತಿಯಿಂದ ನಾನು ಇನ್ನೊಂದು ವಚನವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಆ ವಚನದ ಸಂಖ್ಯೆ 31, ವಚನ ಸಂಖ್ಯೆ 31. ಅದು ಈ ರೀತಿ ಬರ್ತದೆ: ಸುಮ್ಮನೆ ತೋರುವುದು ಅಭಿಮಾನವಲ್ಲ, ಸುಮ್ಮನೆ ತೋರುವುದು ಅಭಿಮಾನವಲ್ಲ, ವಿನಾಕಾರಣ ಜರಿಯುವುದು ತೆಗಳಿಕೆಯಲ್ಲ, ವಿನಾಕಾರಣ ಜರಿಯುವುದು ತೆಗಳಿಕೆಯಲ್ಲ, ಒಣಮಾತು ನುಡಿಯುವುದು ತಲಬಾಗಿಲ ತೋರಣವಲ್ಲ, ಒಣಮಾತು ನುಡಿಯುವುದು ತಲಬಾಗಿಲ ತೋರಣವಲ್ಲ, ವ್ಯರ್ಥ ಅಗಸೆ ಕಟ್ಟೆ ಜಿಗಿಯುವುದು ಸಾಹಸವಲ್ಲ, ವ್ಯರ್ಥ ಅಗಸೆ ಕೆಟ್ಟೆ ಜಿಗಿಯುವುದು ಸಾಹಸವಲ್ಲ, ಪುಣ್ಯ ಬಯಸಿ ಪೂಜಿಸುವುದು ಭಕ್ತಿ ಅಲ್ಲ, ಪುಣ್ಯ ಬಯಸಿ ಪೂಜಿಸುವುದು ಭಕ್ತಿ ಅಲ್ಲ, ಕನ್ನಡಿ ಇಲ್ಲದೆ ಮಾಡಿಕೊಳ್ಳುವುದು ಅಲಂಕಾರವಲ್ಲ, ಕನ್ನಡಿ ಇಲ್ಲದೆ ಮಾಡಿಕೊಳ್ಳುವುದು ಅಲಂಕಾರವಲ್ಲ, ಆತ್ಮನ ಸಂಘ ಮಾಡಿಕೊಂಡಲ್ಲದೆ ದೇಹ ಬಿಡುವುದು, ಆತ್ಮನ ಸಂಘ ಮಾಡಿಕೊಂಡಲ್ಲದೆ ದೇಹ ಬಿಡುವುದು ಪರಿತ್ಯಾಗವಲ್ಲ ಎಂದ ನಮ್ಮ ಪರಮೇಶ, ಪರಿತ್ಯಾಗವಲ್ಲ ಎಂದ ನಮ್ಮ ಪರಮೇಶ. ಧನ್ಯವಾದಗಳು ಬಂಧುಗಳೇ. ಈ ವಚನದ ಸಾರಾಂಶ ಇಷ್ಟೇ: ಯೋಗ ಅಂದ್ರೆ ಆ ಒಂದಕ್ಕೊಂದು ಕೂಡ ಅನುಸಂಧಾನ ಯಾವ ರೀತಿಯಲ್ಲಿ ಇರಬೇಕು, ಅದು ಅನುಸಂಧಾನ ಯೋಗ್ಯವಾಗಿ ಇರಲಿಲ್ಲ ಅಂತಂದ್ರೆ ಅದು ಯಾವ ರೀತಿ ಅದು ತನ್ನ ಅರ್ಥವನ್ನು ಕಳೆದುಕೊಳ್ತದೆ ಅಂತಕ್ಕಂಥ ಒಂದು ಸಾರಾಂಶ ಈ ವಚನದಿಂದ ನಾವು ಪಡ್ಕೋಬಹುದು, ಓದಿ ತಿಳ್ಕೋಬಹುದು. ಈ ನಿಟ್ಟಿನಲ್ಲಿ ಒಂದು ವಚನ ನಾನು ಬರೆದಿದ್ದೀನಿ. ತಾವು ದಯವಿಟ್ಟು ಈ ವಚನವನ್ನ ಕೇಳಿದಿರಿ, ಅದನ್ನ ಮೆಚ್ಕೊಳ್ತೀರಿ, ಮತ್ತೆ ಲೈಕ್, ಶೇರ್, ಕಾಮೆಂಟ್ ಮುಖಾಂತರ, ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಇದನ್ನ ನಿಮ್ಮ ಆತ್ಮೀಯರಲ್ಲಿ ಹಂಚ್ಕೊಳ್ತೀರಿ, ನನಗೆ ಪ್ರೋತ್ಸಾಹ ಕೊಡ್ತೀರಿ ಅಂತೇಳಿ ನಂಬ್ಕೊಂಡು ಇದನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.